ವಿಶೇಷವಾಗಿ ಮನುಷ್ಯ ತನ್ನ ಗಂಡನ್ನು ಬಿಟ್ಟು ನೋಡುವ ಸಮಯದಲ್ಲಿ ಮನುಷ್ಯನಿಗೆ ಯಾವುದು ಕೂಡ ಕಾಣುವುದಿಲ್ಲ. ಆದರೆ ಮನುಷ್ಯ ಬೆಳೀತಾ ಬೆಳೀತಾ ಬಂದ ಹಾಗೆಯೇ ಮನುಷ್ಯ ಕಣ್ಣು ಬಿಟ್ಟು ನೋಡುವಂಥ ಸಂದರ್ಭಗಳು ಬರ್ತದೆ. ಆದರೆ ಪ್ರಕೃತಿ ಕೂಡ ಇವತ್ತು ತನ್ನನ್ನು ತಾನು ಯಾವ ರೀತಿಯಲ್ಲಿ ಜನ ನೋಡಿಸ್ಕೊಳ್ಬೇಕು ಅಂತಕ್ಕಂಥ ದಿಕ್ಕಿನಿಂದ ಅದರದೇ ಆಗಿರ್ತಕ್ಕಂಥ ಸೌಂದರ್ಯವನ್ನು ಅದೇ ರಚನೆ ಮಾಡಿಕೊಂಡಿದೆ. ಆ ರೀತಿಯ ಒಂದು ಪ್ರಕೃತಿಯ ಸೌಂದರ್ಯದಲ್ಲಿ ಅನೇಕ ಭಾಗಗಳಲ್ಲಿ ಅನೇಕ ರೀತಿಯ ಭಾಗಗಳನ್ನು ನಾವು ಗುರುತು ಮಾಡಿಕೊಂಡು ಆ ರೀತಿಯ ಭಾಗಗಳಿಗೆ ವಿಶೇಷವಾಗಿರ್ತಕ್ಕಂಥ ಪ್ರಾಧಾನ್ಯತೆಯನ್ನು ಕೊಡುವುದರ ಮೂಲಕ ಅದು ಅತ್ಯಂತ ಪ್ರಸಿದ್ಧಿಯನ್ನು ಪಡೆಯುವಂಥ ಒಂದು ಪರಿಸ್ಥಿತಿ ಬಂದಿದೆ. ಆದರೆ ಆ ರೀತಿಯ ಒಂದು ಪರಿಸ್ಥಿತಿಯನ್ನ ಇವತ್ತು ಇಡೀ ಜಗತ್ತು ಇರ್ಬೋದು, ನಮ್ಮ ದೇಶ ಇರ್ಬೋದು, ರಾಜ್ಯದಲ್ಲಿ ಇರ್ಬೋದು, ಜಿಲ್ಲೆ ಇರ್ಬೋದು, ತಾಲೂಕುಗಳಿಗೂ ಇರ್ಬೋದು. ಆದರೆ ಆ ರೀತಿಯ ಒಂದು ಪರಿಸ್ಥಿತಿಯನ್ನು ನಿರ್ಮಾಣ ಮಾಡಿದ್ದು ಯಾರು ಅಂದರೆ ಅದು ಪ್ರಕೃತಿಯೇ ಮಾಡಿಕೊಂಡಿರತಕ್ಕಂಥದ್ದು. ಆದರೆ ಅಂತಹ ಒಂದು ಸಂದರ್ಭದಲ್ಲಿ ಇವತ್ತು ನಾವು ಕೂಡ ಆ ರೀತಿಯ ವಿಚಾರಗಳು ಇರ್ಬೋದು, ಅದನ್ನ ನಾವು ನಮ್ಮ ಜೀವನದಲ್ಲಿ ಮೈಗೂಡಿಸಿಕೊಂಡು ನಾವು ಕೂಡ ನಮ್ಮ ಬದುಕಿನಲ್ಲಿ ನೆಮ್ಮದಿಯನ್ನು ಪಡೆಯುವಂತ ಒಂದು ಅನಿವಾರ್ಯ ಒಂದು ಸಂದರ್ಭ ಕೂಡ ಬಂದಿದೆ. ಅದಕ್ಕಾಗಿ ಇವತ್ತು ಜಗತ್ತಿನ ಎಲ್ಲ ಭಾಗದಲ್ಲಿ ಕೂಡ ಇವತ್ತು ವಿಶ್ವ ಪ್ರವಾಸೋದ್ಯಮದ ದಿನಾಚರಣೆಯನ್ನು ನಾವು ಆಚರಿಸುತ್ತೇವೆ. ಒಂದಷ್ಟು ಭಾಗಗಳು ಅದು ತಾನಾಗಿಯೇ ಆ ರೀತಿಯ ಒಂದು ಸೃಷ್ಟಿಯಲ್ಲಿ ನಿರ್ಮಾಣಗೊಂಡಿರತಕ್ಕಂಥ ಭಾಗಗಳು, ಒಂದಷ್ಟು ಭಾಗಗಳಿಗೆ ನಾವೇ ನಮ್ಮದೇ ಆಗಿರ್ತಕ್ಕಂಥ ಒಂದು ಹಿನ್ನೆಲೆಯನ್ನು ಇಟ್ಕೊಂಡು ಆ ರೀತಿಯ ಒಂದು ಅಲಂಕಾರವನ್ನು ಮಾಡಿಕೊಂಡು ಜನಗಳಿಗೆ ನೋಡುವಂಥ ಆಕರ್ಷಣೆಯನ್ನು ಕೊಡುವುದರ ಮೂಲಕ ಒಂದಷ್ಟು ಭಾಗಗಳನ್ನು ಬೆಳೆಸುವಂಥ ಒಂದು ಅವಶ್ಯಕತೆಗಳು ಇದೆ. ಅದಕ್ಕಾಗಿ ಈಗಾಗಲೇ ಪ್ರವಾಸೋದ್ಯಮ ಇಲಾಖೆ ಒಂದು ವಿಡಿಯೋವನ್ನು ಇವತ್ತು ಪ್ರದರ್ಶನ ಮಾಡಿದೆ. ನನ್ನ ಅನಿಸಿಕೆ ಪ್ರಕಾರ ಇವತ್ತು ನಮ್ಮ ಜಿಲ್ಲೆಯಲ್ಲಿ ಕೂಡ ಆ ರೀತಿಯ ಅನೇಕ ಭಾಗಗಳು ಕೂಡ ಇದೆ. ಇವತ್ತು ಆ ರೀತಿಯ ಭಾಗಗಳನ್ನ ನಾವು ಗುರುತಿಸುವಲ್ಲಿ ನಾವು ವಿಫಲರಾಗಿದ್ದೇವೆ. ಈಗಾಗಲೇ ಪ್ರವಾಸೋದ್ಯಮ ಇಲಾಖೆಯ ಮುಖ್ಯ ಉದ್ದೇಶವನ್ನು ಹೇಳಿದರು, ಅಂತರ್ಗತ ಬೆಳವಣಿಗೆ ಅಂತ ಹೇಳಿಕೊಂಡು. ಒಬ್ಬ ಮನುಷ್ಯ ಬೆಳಿಬೇಕು ಅಂತಕ್ಕಂಥ ಅಪೇಕ್ಷೆ ಇಟ್ಟರೆ ಸಾಕಾಗುವುದಿಲ್ಲ. ತಾನು ಬೆಳೆಯಬೇಕಾಗಿ ತನ್ನಲ್ಲಿ ಯಾವ ಯಾವ ರೀತಿಯ ಒಂದು ವಿಚಾರಗಳನ್ನ ತಾನು ತನ್ನ ಜೀವನದಲ್ಲಿ ಅಳವಡಿಸಿಕೊಳ್ಬೇಕು, ನಾನು ಹೇಗೆ ಬೆಳಿಬೇಕು ಅಂತಕ್ಕಂಥ ಯೋಚನೆಯನ್ನು ಮಾಡಿಕೊಂಡು ಆ ರೀತಿಯ ಒಂದು ಪ್ರಯತ್ನವನ್ನು ಮಾಡಿದಾಗ ಮಾತ್ರ ಆ ರೀತಿಯ ಒಂದು ಬೆಳವಣಿಗೆಯನ್ನ ಆ ವ್ಯಕ್ತಿಯಲ್ಲಿ ಕಾಣಲಿಕ್ಕೆ ಸಾಧ್ಯ ಆಗುವಂಥದ್ದು. ಅದೇ ರೀತಿಯಲ್ಲಿ ನಾವು ನಮ್ಮ ಭಾಗ, ನಮ್ಮ ಜಿಲ್ಲೆ ಆ ರೀತಿಯ ಒಂದು ಅಭಿವೃದ್ಧಿಯನ್ನು ಹೊಂದಬೇಕಾದ್ರೆ ಆ ದಿಕ್ಕಿನಿಂದ ಯೋಚನೆಯನ್ನು ಕೂಡ ಮಾಡಬೇಕು. ಅದಕ್ಕೆ ಪೂರಕವಾಗಿರತಕ್ಕಂಥ ಕಾರ್ಯಕ್ರಮವನ್ನು ಮಾಡಬೇಕು. ಆ ರೀತಿಯ ಒಂದು ಕಾರ್ಯಕ್ರಮವನ್ನು ಮಾಡುವ ಸಮಯದಲ್ಲಿ ಒಂದಷ್ಟು ಸರ್ಕಾರದ ನಿಯಮಗಳಿದೆ. ಆ ರೀತಿಯ ನಿಯಮಗಳನ್ನು ಕೂಡ ಅತ್ಯಂತ ಸರಳೀಕರಣ ಮಾಡುವುದರ ಮೂಲಕ ಬರುವಂತ ಯಾರು ಉದ್ಯಮಿಗಳಿದ್ದಾರೆ ಅವರಿಗೆ ಆ ರೀತಿಯ ಒಂದು ಪ್ರೋತ್ಸಾಹವನ್ನು ಕೊಡುವುದರ ಮೂಲಕ ಆ ವ್ಯಕ್ತಿಗಳು ಕೂಡ ಆ ರೀತಿಯ ಒಂದು ಆಸಕ್ತಿಯನ್ನು ಮೂಡಿಸುವಂತ ಕೆಲಸವನ್ನು ಕೂಡ ನಾವು ಮಾಡುವಂತ ಕೆಲಸವನ್ನು ಮಾಡಬೇಕಾಗಿದೆ.